ಓಂ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವೃಷಭ ರಾಶಿಯವರ ಜೀವನದಲ್ಲಿ ನವೆಂಬರ್ 2, 3, 4 ಈ 3 ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಸಂಭವಿಸುತ್ತೆ ಎಂಬುದರ ಬಗ್ಗೆ ತಿಳಿಯೋಣ. ವೃಷಭ ರಾಶಿಯವರು ಶನಿ ಗ್ರಹದ ಸಣ್ಣ ಪ್ರಭಾವದಲ್ಲಿ ಇದ್ದಾರೆ. ಶನಿ ನಿಮ್ಮ 4ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಧನಾತ್ಮಕ ಬದಲಾವಣೆಗಳು ನಡೀತಾ ಇವೆ. ಕಳೆದ ಕೆಲವು ವಾರಗಳಿಂದ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ಈಗ ಸ್ಪಷ್ಟವಾಗಿವೆ. ಕೆಲಸದ ಸ್ಥಳದಲ್ಲಿ ಒತ್ತಡಗಳು ಇಳಿತಾ ಇವೆ ಮತ್ತು ಕೆಲವು ದಿನಗಳಿಂದ ತಡೆದ ಕೆಲಸಗಳು ಈಗ ಮುನ್ನಡೆಯೋದಕ್ಕೆ ಪ್ರಾರಂಭವಾಗಿವೆ. ನವೆಂಬರ್ 2ರಂದು ಬೆಳಿಗ್ಗೆ ನಿಮಗೆ ಒಂದು ಸಣ್ಣ ಪ್ರಮಾಣದ ತೊಂದರೆ ಉಂಟಾಗಬಹುದು. ಅದು ಆರೋಗ್ಯ ಅಥವಾ ಮನೆಯ ಸದಸ್ಯರ ವಿಷಯ ಕೂಡ ಆಗಿರಬಹುದು. ಆದರೂ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ತಿರದ ವ್ಯಕ್ತಿಯಿಂದ ಸಹಾಯ ನಿಮಗೆ ದೊರೆಯುತ್ತೆ. ಇನ್ನು ಮಧ್ಯಾಹ್ನದ ನಂತರ ಶುಭ ಫಲಗಳು ದೊರೆಯುವ ಸೂಚನೆ ಕೂಡ ಇದೆ. ವ್ಯಾಪಾರದಲ್ಲಿ ಇದ್ದವರು ಹೊಸ ಒಪ್ಪಂದಗಳ ಬಗ್ಗೆ ಮಾತನಾಡ್ತಾರೆ. ಹಿಂದಿನ ಹೂಡಿಕೆಯ ಫಲಗಳು ಬರೋದಕ್ಕೆ ಪ್ರಾರಂಭ ಆಗಬಹುದು. ನೀವು ಮಾಡುತ್ತಿದ್ದ ಕೆಲಸದ ಮೆಚ್ಚುಗೆಯೂ ದೊರೆಯುತ್ತೆ ಮತ್ತು ಹಿರಿಯರಿಂದ ಹೊಸ ಜವಾಬ್ದಾರಿಯನ್ನ ನೀಡಲಾಗಬಹುದು. ಈ ದಿನ ಹಣದ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು. ಸಾಲ ಕೊಡುವುದು ಅಥವಾ ಹೊಸ ಸಾಲ ತೆಗೆದುಕೊಳ್ಳೋದು ತಪ್ಪಿಸಬೇಕು. ಇನ್ನು 2ನೇ ಚಂದ್ರನ ಚಲನೆಯಿಂದ ಮನಸ್ಸಿನಲ್ಲಿ ಶಾಂತಿ ತುಂಬಿಕೊಳ್ಳುತ್ತೆ. ನೀವು ಕಳೆದ ಕೆಲವು ದಿನಗಳಿಂದ ಬಂದುಕೊಂಡಿರುವ ಆತಂಕ ಎಲ್ಲ ನಿಧಾನವಾಗಿ ಕಡಿಮೆ ಆಗುತ್ತೆ. ಫ್ರೆಂಡ್ಸಿಂದ ಒಳ್ಳೆಯ ಸುದ್ದಿ ಬರುತ್ತೆ. ಪ್ರಯಾಣದ ಯೋಜನೆಗಳು ಮೂಡಬಹುದು. ಇದು ಧನದ ವಿಷಯದಲ್ಲಿ ಶುಭ ದಿನ ಅಂತಾನೆ ಹೇಳ್ಬಹುದು. ನಿಮ್ಮ ಮನೆಯ ಹಿರಿಯರಿಂದ ಸಹಕಾರ ದೊರೆಯುತ್ತೆ. ಕುಟುಂಬದಲ್ಲಿ ಪ್ರೀತಿಯ ವಾತಾವರಣ ಮೂಡುತ್ತೆ. ವಿವಾಹಿತ ದಂಪತಿಗಳ ನಡುವೆ ಸಣ್ಣ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಅವು ಇಂದು ಪರಿಹಾರ ಆಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಕೇಂದ್ರೀಕರಣವನ್ನು ಕರೆಸೋದಕ್ಕೆ ಸಾಧ್ಯವಾಗುತ್ತೆ. ಈ ದಿನ ದೇವಾಲಯದ ಭೇಟಿಯಿಂದ ಆತ್ಮಶಾಂತಿ ನಿಮಗೆ ದೊರೆಯುತ್ತೆ. ವಿಶೇಷವಾಗಿ ಶಿವನ ದೇವಾಲಯಕ್ಕೆ ಹೋದರೆ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ. ಶನಿ ಗ್ರಹದ ಒಂದು ಪರಿಣಾಮ ಇರೋದ್ರಿಂದ ಕೆಲವು ಜನರು ಆತ್ಮವಿಶ್ವಾಸ ಕಳೆದುಕೊಂಡಂತೆ ಅನುಭವವನ್ನು ಪಡಿಬಹುದು. ಆದರೆ ನಂಬಿಕೆಯಿಂದ ಕಾರ್ಯನಿರ್ವಹಿಸಿದ್ದೆ ಆದರೆ ಜಯ ನಿಮ್ಮದು ಆಗುತ್ತೆ. ಈ ದಿನ 3 ಮಂದಿ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಇದೆ. 2 ಮಹಿಳೆಯರು, 1 ಪುರುಷ. ಅವರು ನಿಮ್ಮ ಕುರಿತು ಚರ್ಚೆ ಮಾಡ್ತಾರೆ. ಕೆಲವರು ನಿಮ್ಮ ಹಿಂದಿಯಿಂದ ಮಾತನಾಡ್ತಾರೆ, ಆದರೆ ಅದು ನಿಮಗೆ ಯಾವುದೇ ಹಾನಿ ಉಂಟು ಮಾಡೋದಿಲ್ಲ. ಬದಲಿಗೆ ಅವರ ಮಾತುಗಳಿಂದಲೇ ನಿಮ್ಮ ಗೌರವ ಹೆಚ್ಚಾಗುತ್ತಾ ಹೋಗುತ್ತೆ. ಈ ದಿನ ಹಣದ ವಿಷಯದಲ್ಲಿ ಅಪ್ರೇಕ್ಷಿತ ಲಾಭ ದೊರೆಯಬಹುದು. ನೀವು ಕಳೆದುಕೊಂಡಿದ್ದೀರಿ ಅಂತ ಅನುಭವಿಸಿದ್ದ ಇಷ್ಟು ದಿನ ಹಣ ನಿಮಗೆ ಮರಳಿ ಬರುತ್ತೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನ ಪಡೆಯುವ ಅವಕಾಶ ಇದೆ. ಕೆಲವರಿಗೆ ದೂರದಿಂದ ಬರುವ ಸಂಪರ್ಕಗಳಿಂದ ಕೆಲಸದ ಆಫರ್ ಅಥವಾ ಹೊಸ ಯೋಜನೆ ಸಿಗಬಹುದು. ಮನೆಯಲ್ಲಿ ಚಿಕ್ಕ ಒಂದು ಪೂಜೆ ಮಾಡಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ವಿಶೇಷವಾಗಿ ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚಿ ಓಂ ನಮಃ ಶಿವಾಯ ಅಂತ 21 ಬಾರಿ ಜಪ ಮಾಡಿದ್ದೆ ಆದರೆ ನಿಮಗೆ ಶನಿ ಕೃಪೆ ನಿಮ್ಮ ಮೇಲೆ ಬರುತ್ತೆ. 2, 3, 4 ಈ 3 ದಿನಗಳಲ್ಲಿ ದೇವರ ನೆನಪಿನಿಂದ ಕೆಲಸ ಆರಂಭ ಮಾಡಿದ್ದೆ ಆದರೆ ಯಾವುದೇ ಅಡ್ಡಿ ಅನ್ನೋದು ಬರೋದಿಲ್ಲ. ಮನೆ ಮತ್ತು ಕಚೇರಿ 2 ಕಡೆ ಹೊಸ ಉತ್ಸಾಹ ಮೂಡುತ್ತೆ. ನಿಮ್ಮ ಶ್ರಮದಿಂದ ಸಾಧನೆ ಸಾಧ್ಯವಾಗುತ್ತೆ. ನೀವು ಕೈಗೊಂಡ ಕೆಲಸದಲ್ಲಿ ಇತರರು ಸಹಾಯ ಮಾಡಲು ಮುಂದೆ ಬರಬಹುದು. ಈ ದಿನಗಳಲ್ಲಿ ವೃಷಭ ರಾಶಿಯವರು ಮಾತನಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಮಾತಿನ ಅಸ್ಪಷ್ಟತೆಯಿಂದ ಕೆಲವರು ತಪ್ಪು ಅರ್ಥ ಮಾಡಿಕೊಳ್ಬಹುದು. ಪ್ರೇಮ ಸಂಬಂಧಗಳಲ್ಲಿ ಇರುವವರು ಸಹನೆ ತಾಳ್ಬೇಕು. ಅನಾವಶ್ಯಕ ಸಂಶಯದಿಂದ ದೂರ ಇರಬೇಕು. ನಂಬಿಕೆ ಉಳಿಸ್ಕೊಂಡ್ರೆ ಸಂಬಂಧ ಬಲವಾಗುತ್ತೆ. ನಿಮಗೆ 2ನೇ ತಾರೀಕು ರಾತ್ರಿ ಸಮಯದಲ್ಲಿ ಒಂದು ಸಣ್ಣ ಶುಭ ಸುದ್ದಿ ಕೇಳುವ ಸಾಧ್ಯತೆ ಕೂಡ ಇದೆ. ಅದು ಕುಟುಂಬ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಆಗಿರಬಹುದು. ಈ 3 ದಿನಗಳಲ್ಲಿ ದೇವರಿಗೆ ದೀಪ ಹಚ್ಚೋದು ಅತ್ಯಂತ ಮುಖ್ಯ. ವೃಷಭ ರಾಶಿಯವರು ಶಿವನನ್ನು ಆರಾಧನೆ ಮಾಡಿದರೆ ಆದರೆ ಅವರ ಕರ್ಮದಲ್ಲಿ ಬದಲಾವಣೆ ಸಂಭವಿಸುತ್ತೆ. ಶನಿ ಮತ್ತು ರಾಹುಗಳ ಪ್ರಭಾವ ಕಡಿಮೆಯಾಗುತ್ತೆ. ನಿಮಗೆ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತೆ. ಧ್ಯಾನ ಮಾಡಿದರೆ ಮನಸ್ಸಿನ ಚಂಚಲತೆ ಇಳಿಯುತ್ತೆ. ನಿಮಗೆ ನಿದ್ದೆ ಸರಿಯಾಗಿ ಬರದೇ ಇದ್ರೆ ರಾತ್ರಿ ಸಮಯದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಅದು ಮನಸ್ಸಿಗೆ ಶಾಂತಿ ನೀಡುತ್ತೆ. ಆರೋಗ್ಯದ ವಿಷಯದಲ್ಲಿ 2ನೇ ತಾರೀಕಂದು ಸ್ವಲ್ಪ ಎಚ್ಚರಿಕೆ ಅಗತ್ಯ. ನೀವು ತಲೆನೋವು ಅಥವಾ ಕಣ್ಣು ಈ ಥರ ಸಣ್ಣ ಸಣ್ಣ ಒಂದು ನೋವುಗಳು ಬರಬಹುದು. ನೀರು ಹೆಚ್ಚು ಕುಡಿಬೇಕು ಮತ್ತು ಹಣ್ಣನ್ನು ತಿನ್ನಬೇಕು. ಹಣ್ಣು ತರಕಾರಿಗಳನ್ನು ಜಾಸ್ತಿ ಸೇವನೆ ಮಾಡಬೇಕು.
ಕೆಲಸದ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು, ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡಬೇಕು. ಈ 3 ದಿನಗಳಲ್ಲಿ ಪ್ರಯಾಣ ಮಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ಬರಬಹುದು. ಅದು ಮಧ್ಯಾಹ್ನದ ವೇಳೆಗೆ ಪ್ರಯಾಣ ಆರಂಭಿಸುವುದು ಸೂಕ್ತವಾಗಿ ಇರುತ್ತೆ. ಇದರಿಂದ ಉತ್ತಮ ದೈವ ಫಲ ನಿಮಗೆ ಹೆಚ್ಚಾಗುತ್ತೆ. ಇನ್ನು ಪಿತೃಗಳ ಆಶೀರ್ವಾದ ಕೂಡ ನಿಮಗೆ ದೊರೆಯುತ್ತೆ. ನೀವು ಈ ದಿನಗಳಲ್ಲಿ ಕಾಗೆಗಳಿಗೆ ಅನ್ನ ನೀಡಿ ಶನಿಗ್ರಹದ ಕೋಪ ಕಡಿಮೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳು ತೆರೆಯುತ್ತೆ. ಈ ದಿನಗಳಲ್ಲಿ ವೃಷಭ ರಾಶಿಯವರು ಯಾವುದಕ್ಕೂ ಹೆದರಬೇಕಾಗಿಲ್ಲ. ದೇವರ ನಂಬಿಕೆಯಿಂದ ಕಾರ್ಯ ಮಾಡಿದರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಮಂಗಳವಾರ ದಿನ ನೀವು ಎಳ್ಳಿನ ದೀಪ ಹಚ್ಚಿ ಮತ್ತು ಮನೆಯಿಂದಲೇ ಓಂ ನಮಃ ಶಿವಾಯಿ, ಓಂ ಭಗವತೆ ನಮಃ ಅಂತ 11 ಬಾರಿ ಉಚ್ಚಾರ ಮಾಡಿ. ಅದು ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ. ವೃಷಭ ರಾಶಿಯವರು ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಆಗಬಹುದು. ಕಳೆದ ತಿಂಗಳ ಅಸಮಾಧಾನಗಳು ಈ ವಾರದ ಕೊನೆಯಲ್ಲಿ ತೀರಲಿವೆ. ನಿಮ್ಮ ಶ್ರಮದ ಫಲ ಪಡೆಯುವ ಅವಕಾಶ ಬಂದಿದೆ. ಜೀವನದಲ್ಲಿ ಬಂದಿದ್ದ ಅಡೆತಡೆಗಳು ಒಂದಾಗಿ ಕಡಿಮೆಯಾಗುತ್ತಾ ಹೋಗುತ್ತೆ. ಇನ್ನು ಕೆಲವೊಂದು ಸರಿಯಾಗುತ್ತಾ ಹೋಗುತ್ತೆ. ನಿಮ್ಮ ಹೃದಯದಲ್ಲಿ ಹೊಸ ನಂಬಿಕೆ ಹುಟ್ಟುತ್ತೆ. ದೇವರ ಕೃಪೆಯಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ. ಹಣದ ವಿಷಯದಲ್ಲಿ ಸ್ಥಿರತೆ ಬರುತ್ತೆ. ಮನೆಗೆ ಹೊಸ ವಸ್ತು ಖರೀದಿಸುವ ಸಾಧ್ಯತೆ ಕೂಡ ಇದೆ. ಹಿರಿಯರ ಆಶೀರ್ವಾದ ಪಡೆಯೋದಕ್ಕೆ ಮರಿಬೇಡಿ. ನಿಮ್ಮ ಮಾತು ಮತ್ತು ಕೃತ್ಯಗಳಲ್ಲಿ ಪ್ರಾಮಾಣಿಕತೆ ಇರಬೇಕು. ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ, ಆದರೆ ತಕ್ಷಣ ಫಲ ಕೊಡ್ತಾ ಇರ್ತಾರೆ. ಈ 3 ದಿನಗಳಲ್ಲಿ ಪ್ರತಿ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಎದ್ದೇಳಬೇಕು. ದೇವರ ಹೆಸರು ಜಪಿಸಿ ಮನೆಯಲ್ಲಿ ಒಂದು ಬೆಳಕಿನ ದೀಪ ಹಚ್ಚಿ. ಅದು ಒಂದು ದಿನವನ್ನು ಶುಭವಾಗಿ ಪರಿಣಾಮ ಮಾಡುತ್ತೆ. ಮತ್ತು ನಿಮ್ಮ ಒಂದು ರಾತ್ರಿಯಲ್ಲಿ ಹಾಸಿಗೆಗೆ ಹೋಗುವ ಮೊದಲು ಶಿವನ ಹೆಸರು ಜಪ ಮಾಡಿದರೆ ನಿಮ್ಮ ಕನಸುಗಳು ಶಾಂತಿಯುತವಾಗಿ ಇರುತ್ತೆ. ವೃಷಭ ರಾಶಿಯವರು ಈ ಸಮಯದಲ್ಲಿ ತಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ಶತ್ರುಗಳ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಅವ್ರನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ದೇವರು ನಿಮಗೆ ನ್ಯಾಯವನ್ನು ಗ್ಯಾರಂಟಿ ಕೊಡಿಸ್ತಾರೆ. ಕೆಲವರು ನಿಮ್ಮ ಹಿಂದೆ ಮಾತನಾಡಬಹುದು, ಆದರೆ ನಿಮ್ಮ ನಿಷ್ಠೆಯು ಅವರನ್ನು ಮೌನವಾಗಿರಿಸುತ್ತೆ. ಪ್ರಾಮಾಣಿಕತೆ ಮತ್ತು ಧೈರ್ಯ ನಿಮ್ಮ ಶಸ್ತ್ರ ಆಗಿರಲಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ಇಷ್ಟ ಆಗಿದೆ ಅಂತಾನೆ ಅರ್ಥ. ಇಷ್ಟ ಆಗಿದೆ ಅಂತ ಅಂದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವೃಷಭ ರಾಶಿಯವರಿಗೂ ಈ ವಿಡಿಯೋ ತಲುಪವರೆಗೂ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲ ವೃಷಭ ರಾಶಿಯವರಿಗೂ ಈ ವಿಷಯಗಳು ತಿಳಿಯಲಿ ಎಂದು ಹಾರೈಸ್ತಾ, ನಿಮ್ಮದು ವೃಷಭ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ.